ಬೆಳಿಗ್ಗೆ ಇಮೇಲ್ ಮೆಸೇಜ್ ಬಂದಿದೆ. ಏನು ಇನ್ನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾರೆ, ಅವ್ರಿಗೆ ಇಮೇಲ್ ಮೆಸೇಜ್ ಬಂದಿದೆ, ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಆ ಒಂದು ಕಾರಣದಿಂದ ಆ ಮೆಸೇಜ್ ಬಂದ ತಕ್ಷಣ ಕೇವಲ ವಕೀಲರಲ್ಲ, ನ್ಯಾಯಾಧೀಶರುಗಳು, ನ್ಯಾಯಾಂಗ ಇಲಾಖೆ ಸಿಬ್ಬಂದಿಗಳು, ಕಕ್ಷಿದಾರರು ಎಲ್ಲರೂ ಕೂಡ ಹೊರಗಡೆ ಬಂದು ಇದ್ದೀವಿ. ಆದರೆ ಇದನ್ನು ನೋಡ್ಕೋಬೇಕಾಗಿತ್ತು, ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗಿತ್ತು. ಏನು ಗೇಟಲ್ಲಿ ಸಿಬ್ಬಂದಿ ಹಾಕವ್ರೆ, ಅವ್ರು ಯಾರು ಕೂಡ ಯಾರನ್ನೂ ಚೆಕ್ ಮಾಡಲ್ಲ. ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಹೈಕೋರ್ಟ್ ಮಾದರಿ ಮಾಡಬೇಕಾಗುತ್ತೆ. ಒಳಗಡೆ ಹೋಗುವಂಥ ಪ್ರತಿಯೊಬ್ಬರು ವಕೀಲರನ್ನು ಒಳಗೊಂಡಂತೆ ಚೆಕ್ ಮಾಡಿ ಒಳಗೆ ಬಿಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತೆ. ಇಲ್ಲಿ ಸಿಬ್ಬಂದಿ ಭದ್ರತೆ ವೈಫಲ್ಯ ತುಂಬ ಎದ್ದು ಕಾಣಿಸ್ತೆ. ಆ ಭದ್ರತೆ ವೈಫಲ್ಯದಿಂದಲೇ ಇವತ್ತು ನಾವು ಬೀದಿಲಿ ನಿಂತ್ಕೊಳ್ಳಂಗಾಗಿದೆ. ನ್ಯಾಯಾಲಯದಲ್ಲಿ ಹಿಂಗಾಗಿದೆ ಅಂದರೆ ಇನ್ನು ಬೇರೆ ಸರ್ಕಾರಿ ಕಟ್ಟಡಗಳಿವೆ, DC ಆಫೀಸ್ ಇವೆ, AC ಆಫೀಸ್ ಇವೆ, ಇವುಗಳಿಗೂ ಕೂಡ ನಾಳೆ ತೊಂದರೆ ಆಗ್ಬೋದು. ಇದನ್ನೆಲ್ಲನೂ ಕೂಡ ಅರಮನೆ ಒಳಗೊಂಡಂತೆ ಎಲ್ಲ ಒಂದು ಏನು ಈ ಹೆಚ್ಚಿನ ಜನ ಸೇರುವಂಥ ಜಾಗಕ್ಕೆ ಬಿಗಿ ಭದ್ರತೆ ವಹಿಸುವಂಥ ಕ್ರಮವನ್ನು ಸರ್ಕಾರ ವಹಿಸಬೇಕಾಗುತ್ತೆ. ಎಕ್ಸ್ಕ್ಲೂಸಿವ್ಲಿ ನಮ್ಮ ಕೋರ್ಟ್ ಏನಿದೆ, ಸುಮಾರು ನಮ್ಮ ಮೈಸೂರು ಕೋರ್ಟಲ್ಲಿ 1,500 ಜನದಿಂದ 2,000 ಜನ ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಒಟ್ಟು 4,000-5,000 ಜನ ಅಡ್ವೊಕೇಟ್ಸ್ ಇದ್ದಾರೆ. ಬಟ್ ರೆಗ್ಯುಲರಾಗಿ ಒಂದು 2,000 ಜನ ಆದರೂ ಪ್ರಾಕ್ಟೀಸಿಗೆ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಡೈಲಿ 1,000 ಜನ ಕಕ್ಷಿದಾರರು ಇರ್ತಾರೆ ಮತ್ತು ಅದರ ಜೊತೆಯಲ್ಲಿ ನ್ಯಾಯಾಧೀಶರು ಇರ್ತಾರೆ. ಸುಮಾರು 500 ಚಿಲ್ಲರೆ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಇದ್ದಾರೆ. ಇದನ್ನೆಲ್ಲ ತಡೆಗಟ್ಟಬೇಕಾಗುತ್ತೆ. ಇದನ್ನೆಲ್ಲ ನೋಡಿ ಇಲ್ಲಿ ಒಳಗಡೆ ಬಿಡಬೇಕಾದ್ರೆ ಚೆಕ್ ಮಾಡಿ ಬಿಡುವಂಥ ಒಂದು ಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಳಗಡೆ ಬರೋಂಥ ಕಕ್ಷಿದಾರರು ಯಾರಿಗೆ ಕೇಸ್ ಇದೆ ಅಂಥವ್ರನ್ನ ಬಿಡುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆಯದೈತೆ. ಯಾಕೆಂದರೆ ಯಾರೋ ಒಬ್ಬ ಕ್ಲೈಂಟ್ ಬಂದರೆ ಅವನ ಜೊತೆ 50 ಜನ ಬರ್ತಾರೆ. ಅವ್ರು ಒಳ್ಳೆಯವರ ಕೆಟ್ಟವರು ಅಂತ ನಮಗೇನು ಗೊತ್ತಿರಲ್ಲ. ಅದರಿಂದ ಈ ಒಂದು ಪೊಲೀಸ್ ಸಿಬ್ಬಂದಿ ಏನಿದೆ, ಇವರು ನಾಳೆಯಿಂದನೇ ಈ ಕೋರ್ಟ್ ಒಳಗಡೆ ಬಿಡಬೇಕಾದ್ರೆ ಚೆಕ್ ಮಾಡಿ ಬಿಡುವಂಥ ಒಂದು ಕೆಲಸ ಆದರೆ ಮಾತ್ರ ಭಾಳ ಒಳ್ಳೆಯದಾಗಿದೆ. ಒಟ್ಟಾಗಿ ಈ ಥರ ಒಂದು ಸನ್ನಿವೇಶ ಒದಗಿ ಬಂದಾಗ ಜನಜಾಗೃತಿ ಆಗಬೇಕು. ಒಟ್ಟು ಸಮಾಜ ಇದು ಯಾವ ಕಡೆಯಿಂದ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ, ಇದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಾವು ಹುಡುಕಬೇಕಾಗ್ತದೆ. ಇವತ್ತು ನೋಡಿ, ನಮ್ಮ ನ್ಯಾಯಾಲಯಕ್ಕೆ ರಕ್ಷಣೆ ಕೊಡ್ಬೋದು, ಹಾಸ್ಪಿಟ್ಲ್ಗಳಿಗೆ ರಕ್ಷಣೆ ಕೊಡ್ಬೋದು, ಅರಮನೆಗೆ ರಕ್ಷಣೆ ಕೊಡ್ಬೋದು. ಆದರೆ ಬುಡದಿಂದ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ಇದು ನಿರಂತರವಾಗಿ ನಡೀತಾನೆ ಇರ್ತದೆ. ಮುಂದಿನ ದಿನಗಳಲ್ಲಿ ಆತಂಕದಿಂದ ಬದುಕಬೇಕಾಗ್ತದೆ. ನಮ್ಮ ದೇಶದಲ್ಲಿ ಯಾರು ದೇಶ ಪ್ರೇಮಿಗಳು, ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ, ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದಿಂದ ಯಾರು ಬಂದಿದ್ದಾರೆ, ಈ ದೇಶದ ಬಗ್ಗೆ ಯಾರಿಗೆ ಗೌರವ ಇಲ್ಲ, ಯಾರು ಈ ಕೆಲಸ ಮಾಡ್ತಿದ್ದಾರೆ, ಯಾರೇ ಮಾಡಿದ್ರು ಕೂಡ ಇಂತಹ ಒಂದು ಸನ್ನಿವೇಶದೊಂದಿಗೆ ಇಡೀ ನಮ್ಮ ಸಮಾಜ ಜಾಗೃತಿ ಆಗಬೇಕು. ನಮ್ಮ ಸುತ್ತಮುತ್ತ ಇರುವಂತಹ ದೇಶದ್ರೋಹಿಗಳನ್ನ ಪತ್ತೆ ಹಚ್ಚಬೇಕು. ಸರ್ಕಾರ ಏನಾದ್ರು ಕ್ರಮ ತಗೊಂಡ್ರೆ, ಪೊಲೀಸ್ ಇಲಾಖೆ ಅದಕ್ಕೆ ಕ್ರಮ ತಗೊಂಡ್ರೆ ಇಡೀ ಸಾರ್ವಜನಿಕರು ಅದಕ್ಕೆ ಬೆಂಬಲ ಕೊಡಬೇಕು. ಅವರ ಸಹಕಾರ ಇಲ್ಲದೆ ಯಾವ ದೇಶದ್ರೋಹ ಕೆಲಸನೂ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಇದು ನನ್ನ ಮನಸ್ಸಿಗೆ ಬಂದಂಥ ಒಂದು ಭಾವನೆ. ನ್ಯಾಯಾಲಯದಲ್ಲಿ ಏನು ಇವತ್ತು ನಡೀತಾ ಇದನ್ನ ಪೂರ್ಣವಾಗಿ ನಾವು ಖಂಡಿಸ್ತೇವೆ.